ಮತ್ತು ನನ್ನ ಹೆಸರು ಗಣೇಶ್ ಅಂತೇಳಿ. ಅದರಲ್ಲಿ ಗ್ರಾಮ ಹಳ್ಳಿ ವಾಸವಾಗಿದ್ವಿ. ನಾವು ಹಲವಾರು ವರ್ಷಗಳಿಂದ ಒಂದು 60-70 ವರ್ಷಗಳಿಂದ ಇಲ್ಲೇ ದಾರಿ ತಿರುಗಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡು ಬರ್ತಾಯಿದ್ವಿ. ಗದ್ದೆ ಎಲ್ಲ ನಮ್ಮದೇ ಇಲ್ಲೆಲ್ಲ ಪೂರ್ತಿಯ. ಇವರು ನಾಗೇಶನವರು ಈ ಸರಿ 6 ತಿಂಗಳಿಂದ ಗಿಡ ಹಾಕ್ಬಿಟ್ಟು ರೋಡೆಲ್ಲ ಉಳುಮೆ ಮಾಡಿಬಿಟ್ಟು ನಮಗೆ ತಿರುಗಾಡೋಕ್ಕೆ ಭಾರಿ ತೊಂದರೆ ಕೊಟ್ಟಿದ್ದಾರೆ. ಈ ಪಂಚಾಯತಿಯವರು ಇತ್ತೀಚೆಗೆ ಕೊಲ್ಲಿಯ ಗಡಿ ಮಾಡಿ ನೀವು ವೆಹಿಕಲ್ ತಗೊಂಡು ಹೋಗ್ಕೊಳ್ಳಿ, ಗದ್ದೆ ಉಟ್ಕೊಳ್ಳಿ ಅಂತೇಳಿ ಮೋರಿ ಸಮೇತ ಹಾಕ್ಕೊಟ್ಟಿದ್ದಾರೆ ಪಂಚಾಯತಿಯಿಂದವ. ಇವರು ನಮಗೆ 6 ತಿಂಗಳಿಂದಲೂ ತೊಂದರೆ ಕೊಟ್ಟು ಭತ್ತನ ಬೆಳೀಲಿಕ್ಕಾಗಲಿಲ್ಲ, ಯಾವುದೇ ಬೇಸಾಯನ ಮಾಡಲಿಕ್ಕಾಗಲಿಲ್ಲ. ನಾವು ಬ್ಯಾಂಕಲ್ಲಿ ಸಾಲ ಮಾಡ್ಕೊಂಡು ಸಾಲ ಕಟ್ಟೋಕ್ಕಾಗದಲ್ಲೇ ಪರದಾಡುವಂಥ ಪರಿಸ್ಥಿತಿ ಆಗಿಬಿಟ್ಟಿದೆ. ಈಗ ಗದ್ದೆಯಲ್ಲಿ ಭತ್ತ ಬೆಳೆದಿಲ್ಲ, ನಮಗೆ ಊಟಕ್ಕೆ ಅನ್ನನೂ ಇಲ್ದಲೆ ಈ ಕಡೆ ಕೂಲಿಗೆ ಹೋಗಿ ಕೆಲಸ ಮಾಡೋಕ್ಕೆ ಯಾರು ಕೆಲಸನೂ ಕೊಡ್ತಾ ಇಲ್ಲ. ನಾವು ಕೂಲಿ ಮಾಡಿ ಬದುಕೋ ಪರಿಸ್ಥಿತಿ ಬಂದಿದೆ. ಇಲ್ಲಿ ಮೇಲ್ಗಡೆಯಿಂದವ ಒಂದು ಅರ್ಧ ಕಿಲೋಮೀಟ್ರಿಂದ ಮೇಲಿಂದವ ನಾವು ಹೊರ ಬರ್ಬೇಕು ಅಲ್ಲಿಂದವ. ಇವರು ದಾರಿ ಬಿಟ್ಕೊಡೋದ್ರಲ್ಲಿ ನಮಗೆ ತುಂಬ ತೊಂದರೆ ಆಗಿದೆ. ಇಲ್ಲಿ ಕಾಫಿ ಗಿಡ ಬೆಳ್ಕೊಬಿಟ್ಟು ಈಗ 6 ತಿಂಗಳಿಂದವ ನಾವು ಬಿಡೋದಿಲ್ಲ. ಒಂದು ಕುಸ್ತಿ ಬರ್ತಾರೆ, ಜಗಳಕ್ಕೆ ಬರ್ತಾರೆ, ಎಲ್ಲರೂ ಬಂದು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ನಾವು ಏನು ಮಾಡಬೇಕು ಅಂದರೆ ಗೊತ್ತಾಗ್ದಲ್ಲಿ ನಾವು ನಿಮ್ಮನ್ನು ಕೇಳ್ಕೊಳ್ತೀವಿ, ದಯವಿಟ್ಟು ನಮಗೆ ಈ ರಸ್ತೆಯನ್ನು ಬಿಟ್ಕೊಟ್ಟು. ಹಲವಾರು ವರ್ಷಗಳಿಂದ ಒಂದು 60-70 ವರ್ಷಗಳಿಂದ ಇಲ್ಲೇ ದಾರಿ ತಿರುಗಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡು ಬರ್ತಾ ಇದ್ವಿ. ಗದ್ದೆ ಎಲ್ಲ ನಮ್ಮದೇ ಇಲ್ಲೆಲ್ಲ. ಯಾರು ನಾಗೇಶ ಮಾಡ್ತಿರೋದು, ರೋಡ್ಗೆಲ್ಲ ಬಂದ್ ಮಾಡ್ತಿರೋದು ನಾಗೇಶರು. ನಮಗೆ ತಿರುಗಾಡ ತೊಂದರೆ ಮಾಡ್ತಾವ್ರೆ. ದನ ಕರ ಮಕ್ಕಳು ಮರಿ ತಿರುಗಾಡ್ತಾ ಯಾರಿ ನಾವು ಅವಾಗಿಂದ ತಿರುಗಾಡ್ತಿದ್ವಿ ಗದ್ದೆಯನ್ನು. ಈಗ ಈ ದಿವಸದಿಂದ ನಮ್ಗೆ ತೊಂದರೆ ಕೊಡ್ತಿದೆ ಭಾರಿಯ. ಏನು ಅಲ್ಲಿ ನಮ್ಮ ತಿರುಗಾಡ್ಕೊ ಹುಲ್ಲಿನ ತಕ್ಕ ಬಂದರು, ದನಿ ಬಂದರು, ಬೈಯೋದು ಅನ್ನೋದು, ಮತ್ತು ಕತ್ತಿ ದಣ್ಣ ತಗೊಂಡು ಆಗದಾಡೋದು, ಈ ಥರ ಎಲ್ಲ ಮಾಡ್ತಾರೆ. ತಿರುಗಾಡ ಇಲ್ಲ. ಜಮೀನಲ್ಲಿ ಏನು ಬೆಳೆ ಬೆಳೆದಿರಿ? ಭತ್ತ ಬೆಳೆದಿದ್ದೀರಾ? ಏನು ಹಾಳು ಬಿಟ್ಟಿದ್ವಿ ಈಗ. ಅವ್ರು ರೋಡ್ ಬಿಟ್ಟಿದ್ರೆ ನಮಗೆ ಹಾಳು ಬಿಟ್ಟಿದ್ವಿ ಈಗ. ಒಂದು ವರ್ಷ ಆಯ್ತು. ಎಷ್ಟು ಎಕರೆ? 5 ಎಕರೆ. 5 ಎಕರೆನ ಹಾಳು ಬಿಟ್ಟಿದ್ದೀರಿ? 5 ಎಕರೆ ಹಾಳು ಬಿಟ್ಟಿದ್ದೀನಿ. ಯಾರು ಒಬ್ಬರ ಹೆಸರಿದೆ, ಯಾರ ಹೆಸರಲ್ಲಿದೆ? 5 ಹೆಸರು ಐತೆ. 5 ಯಾರ್ಯಾರು? ದೇವರಾಜು, ಗಣೇಶ, ಅಪ್ಪ ಸುಬ್ರಹ್ಮಣ್ಯ, ಸುಬೇಗೌಡ, ಇದು ಗಣೇಶ, ಮತ್ತೆ ಮೋಹನ, ಸುರೇಶ, ಇಷ್ಟು ಜನ ಇದ್ದೀವಿ.